ಬೆಂಗಳೂರಿನ ಜಯನಗರದಲ್ಲಿ ಫುಟ್ಪಾತ್ನ ಒತ್ತುವರಿ ಮಾಡಿಕೊಡೋ ಮೂಲಕವಾಗಿ ಅಂಗಡಿಯನ್ನ ನಿರ್ಮಾಣ ಮಾಡಲಾಗಿತ್ತು. ಇದೀಗ ಬಿಬಿಎಂಪಿ ಈ ಅಂಗಡಿಯ 5 ಅಡಿ ಜಾಗ ಏನಿತ್ತು ಅದನ್ನು ತೆರವುಗೊಳಿಸುವ ಕಾರ್ಯವನ್ನ ಮಾಡಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ಹೆಚ್ಚುವರಿಯಾಗಿ ಮೆಟ್ಟಿಲುಗಳನ್ನು ಕಟ್ಟಲಾಗಿತ್ತು. ಅಂಗಡಿಯ ಹೆಚ್ಚುವರಿ ಭಾಗವನ್ನ ಈಗ ಪಾಲಿಕೆ ತೆರವು ಮಾಡುವಂತಹ ಕಾರ್ಯವನ್ನ ಮಾಡಿದೆ. ಸುಮಾರು 5 ಅಡಿಗೂ ಹೆಚ್ಚು ಭಾಗದಲ್ಲಿ ಮೆಟ್ಟಿಲುಗಳ ನಿರ್ಮಾಣವಾಗಿತ್ತು. ಯಾವುದೇ ಮುಲಾಜಿಲ್ಲದೆ ಬಿಬಿಎಂಪಿ ಈ ಕ್ರಮವನ್ನು ಜರುಗಿಸಿದೆ. ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದ್ದು, ಮತ್ತೆ ಈ ರೀತಿಯಾಗಿ ಯಾರಾದರೂ ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳುವಂತಹ ಕೆಲಸಗಳನ್ನು ಮಾಡಿದರೆ ಅದು ಇಡೀ ಕಟ್ಟಡ ನಿರ್ಮಾಣ ಆಗಿದ್ರು ಅದನ್ನು ಧ್ವಂಸ ಮಾಡ್ತೀವಿ ಹುಷಾರ್ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಜಯನಗರದ ಮಳಿಗೆ ಅವರು ಆ ಅಂಗಡಿಯ ಪೋಷಣೆ ಮೆಟ್ಟಿಲುಗಳನ್ನು ಕಟ್ಟಲಾಗಿತ್ತು. ಸೊ ಇನ್ ಕೇಸ್ ಅದೇನಾದರೂ ಅಂಗಡಿಯ ಭಾಗವೇ ಆಗಿದ್ದಿದ್ರೆ, ಗೋಡೆ ಏನಾದರೂ ಇದ್ದಿದ್ರೆ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ ಅಂತ. ಬಟ್ ಇದು ಆದಮೇಲೆ ಈಗ ಗೊತ್ತಾಗ್ತಾ ಇದೆಯಾ, ಅದರ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಯಾಕೆ ಇದನ್ನೆಲ್ಲವನ್ನು ಗಮನಿಸ್ಕೊಳ್ಳಲ್ಲ ಅನ್ನುವಂತಹ ಪ್ರಶ್ನೆ. ಬೆಂಗಳೂರಿನಲ್ಲಿ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡಿರುವಂಥ ವ್ಯಕ್ತಿಗಳಿಗೆ ಶಾಕ್ ಕೊಡುವಂಥ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಸದ್ಯ ಬೆಂಗಳೂರಿನ ಜಯನಗರದ 5th ಬ್ಲಾಕ್ನಲ್ಲಿ ಒತ್ತುವರಿ ಮಾಡಿಕೊಂಡಿರುವಂತಹ ಫುಟ್ಪಾತ್ ಏನಿದೆ ಅದನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಜಯನಗರದ 5th ಬ್ಲಾಕ್ನಲ್ಲಿರುವಂತಹ ಜಾಗದಲ್ಲಿ ಏನು ಜನರು ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ದುರುಪಯೋಗ ಪಡಿಸ್ಕೊಳ್ತಿದ್ರು ಅದನ್ನೆಲ್ಲವನ್ನು ಕೂಡ ತೆರವು ಮಾಡುವ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ 5th ಬ್ಲಾಕ್ನಲ್ಲಿರುವಂತಹ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಒತ್ತುವರಿ ಮಾಡಿರುವಂಥ ಜಾಗವನ್ನು ಒಡೆದು ಹಾಕಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲವನ್ನೂ ಕೂಡ ತೆರವು ಮಾಡಲೇಬೇಕು ಅನ್ನುವಂಥ ಅಧಿಸೂಚನೆಯನ್ನು ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ನನ್ನ ಬಲಭಾಗದಲ್ಲಿರುವಂಥ ಒಂದು ಹೋಟೆಲ್ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತುವರಿ ಮಾಡ್ಕೊಂಡಿದೆ. ಅವರಿಗೆ 1 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಅವರೇ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಹೋಟೆಲ್ ಏನು ಒತ್ತುವರಿ ಮಾಡ್ಕೊಂಡಿದ್ದೀವಿ ಅದನ್ನು ತೆರವು ಮಾಡಿಸ್ಕೊಡ್ತೀವಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಂಥ ಕಾರಣಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳು ಅದನ್ನು ಬಿಟ್ಟು ಮುಂದೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇನ್ನು ಉಳಿದಂತೆ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿರುವಂಥ ಜಾಗವನ್ನು ತೆರವು ಮಾಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ರು ಅವರೆಲ್ಲವನ್ನು ಕೂಡ ಒತ್ತುವರಿ ಮಾಡುವ ಕೆಲಸವನ್ನು ಸಂಪೂರ್ಣವಾಗಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈಗ ಬೆಳಗ್ಗೆಯಿಂದಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೆಲವರಿಗೆ ತಾವೇ ಮಾಡ್ಕೊಳ್ತೀವಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡವರಿಗೆ ಮನವಿ ಮಾಡಿಕೊಂಡ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸ್ಥಳೀಯರು ಕೂಡ ಇದ್ದಾರೆ. ಸರ್, ಯಾವ ಬಿಬಿಎಂಪಿ ಅಧಿಕಾರಿಗಳು ಬೆಳಗ್ಗಿಂದಲೂ ಕೂಡ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಸರ್. ಅವ್ರ ಉದ್ದೇಶ ಏನು ಅಂತಂದರೆ ಮಳೆಗಾಲ ಬಂದರೆ ಮೋರಿಗಳು ನೀರು ತುಂಬ್ಕೋತು ಅಂದರೆ ಹೂಳೆತ್ತೋಕೆ ನಮ್ಗೆ ತೊಂದರೆ ಆಗ್ತದೆ, ಮತ್ತು ಪಾದಚಾರಿಗಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತದೆ, ನೀವು ಅರ್ಥ ಮಾಡ್ಕೊಳ್ಳಿ ಅಂತಂದರು. ತೀರಾ ಫುಟ್ಪಾತ್ಗೆ ಕಟ್ಕೊಂಡಿತ್ತು ಅಂತದೆಲ್ಲ ಹೊಡೆದಾಕಿದ್ದಾರೆ ಅವರು. ಇದು ಬಂದು ಅವರಿಗೆ ನೋಟಿಸ್ ಕೊಡೋ ಥರ ಮಾತಾಡಿದ್ದಾರೆ. ಒಂದು 2-3 ದಿವಸ ಮಟ್ಟಿಗೆ ನಾವು ಕಾಲಾವಕಾಶ ಕೊಡ್ತೀವಿ, ಹೊಡೆದು ಜನಕ್ಕೆ ಸಮಸ್ಯೆ ಆಗಬಾರ್ದು. ಅವ್ರ ಉದ್ದೇಶ ಒಳ್ಳೆಯದೇ, ಇಲ್ಲ ಅಂತಲ್ಲ, ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಇದು ಮಾಡಿದ್ದಾರೆ. ನಮ್ಮದು ಬಿರಿಯಾನಿ ಹೋಟ್ಲು, ಇವತ್ತು ಅವ್ರಿಗೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾನು ವ್ಯಾಪಾರ ನಿಲ್ಲಿಸಿದ್ದೀನಿ. ಬೇರೆ ಜಾಗ ನೋಡಿಕೊಂಡು ವ್ಯಾಪಾರ ಮಾಡ್ಕೊಳ್ಳೋಣ. ಅಂದರೆ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸೋದ್ರ ಜೊತೆಗೆ ಒತ್ತುವರಿ ಮಾಡ್ಕೊಂಡಿರೋರು ಮನವಿ ಮಾಡ್ಕೊಂಡಿರೋರಿಗೆ ಒಂದಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ ಸರ್. ಕಾಲಾವಕಾಶ ಕೊಟ್ಟಿದ್ದಾರೆ. ನಾವು ಅವ್ರು ಮನವಿ ಮಾಡಿದ್ರಲ್ಲ, ನಾವು ಅದಕ್ಕೆ ಸ್ಪಂದನೆ ಮಾಡಿ ನಾವು ಸ್ವಲ್ಪ ಟೈಮ್ ತೊಗೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಅನುಕೂಲವಾಗಿ ಇದು ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ದೀರಿ. ಅಂದರೆ ಬಿಫೋರ್ ಈ ತೆರವು ಕಾರ್ಯಾಚರಣೆ ಮಾಡೋ ಬಗ್ಗೆ ನೋಟಿಸ್ ಎಲ್ಲ ಕೊಟ್ಟಿದ್ರ? ಇಲ್ಲ, ನೋಟಿಸ್ ಏನು ಕೊಟ್ಟಿರಲಿಲ್ಲ ಸರ್. ನೋಟಿಸ್ ಏನು ಕೊಟ್ಟಿರಲಿಲ್ಲ. ಬೆಳಿಗ್ಗೆ ಬಂದು ಏಕಾಕಿ ಈ ಥರ ಶುರು ಮಾಡಿದ್ರು. ನಾವು ವ್ಯಾಪಾರಕ್ಕೆಲ್ಲ ನಾವು ಬೆಳಿಗ್ಗೆನೇ ಬಂದು ನಮ್ಮ ಐಟಮ್ಗೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ. ಈ ಥರ ಗೊತ್ತಾಯಿತು, ಸರಿ ನಾವು ಕೆಲಸ ನಿಲ್ಲಿಸ್ಬಿಟ್ಟು ಸರಿ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ವಿ. ಆಮೇಲೆ ಹೇಳಿದ್ರು ಈ ಥರ ಎಲ್ಲ ಪಬ್ಲಿಕ್ಕಿಗೆ ಸಮಸ್ಯೆ ಆದರೆ ಹೆಂಗೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅವರು ಹೇಳಿದ್ರು. ಮಳೆಗಾಲ ಬೇರೆ ಬರುತ್ತೆ, ನೀರಿಗೆ ಸಮಸ್ಯೆ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಇವತ್ತು ವ್ಯಾಪಾರ ನಿಲ್ಲಿಸಿ ಅವ್ರು ಕೇಳಿರೋಂಥ ಟೈಮಲ್ಲಿ ನಾವು ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ವಿ ಸರ್. ಸರ್, ನನ್ನ ಹೆಸರು ವಿಜಯ್ ಕುಮಾರ್. ಇದು ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿಯಾಗಿರುವಂತಹ ಫುಟ್ಪಾತ್ಗಳನ್ನು ತೆರವು ಮಾಡಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಜಯನಗರದ 5th ಬ್ಲಾಕ್ನಲ್ಲಿ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಅಂಥ ಫುಟ್ಪಾತ್ಗಳನ್ನು ತೆರವು ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಕೆಲವೊಬ್ಬರು 2 ದಿನಗಳ ಕಾಲ ಮನವಿಯನ್ನು ಮಾಡ್ಕೊಂಡಿರೋ ಕಾರಣಕ್ಕಾಗಿ ಅವರಿಗೆ ನೋಟಿಸನ್ನು ಕೊಟ್ಟು ನೀವೇ ತೆರವುಗೊಳಿಸಿರುವಂತೆ, ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೀವೇ ತೆರವುಗೊಳಿಸಲಿಕ್ಕೆ ಅಂತ ಮನವಿ ಮಾಡಿಕೊಂಡಂಥ ವ್ಯಕ್ತಿಗಳಿಗೆ ಅನುಕೂಲವನ್ನು ಮಾಡಿಕೊಡುವ ಕೆಲಸವನ್ನು ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.